ಕಿರುತೆರೆಯ ನಟ ರವಿಕಿರಣ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ವಂಚನೆಯ ಆರೋಪ ಇದು. ಕೇವಲ ಆರೋಪ ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಕೂಡ ಏರಿರುವಂತಹದ್ದು. ರವಿಕಿರಣ್ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಲಿಕ್ಕೆ ಕ್ಲಬ್ನ ಸದಸ್ಯರು ಮುಂದಾಗಿದ್ದಾರೆ. ಕಳೆದ 20 ವರ್ಷದಿಂದ ಕಿರುತೆರೆ ಕಲಾವಿದರಿಗಾಗಿ ಇರುವಂತಹ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸರ್ಕಾರದ ಅನುದಾನದಲ್ಲಿ ಕೊಟ್ಟಂತಹ ಜಾಗದಲ್ಲಿ ನಿರ್ಮಾಣಗೊಂಡಿದೆ. ಆದರೆ ಸರ್ಕಾರವೇ 3 ಕೋಟಿಗೂ ಅಧಿಕ ಹಣ ಸಹ ಕ್ಲಬ್ಗೆ ಅಂತ ಕೊಟ್ಟಿದೆ. ಕ್ಲಬ್ನಲ್ಲಿ ಸಾವಿರಾರು ಕಿರುತೆರೆಯ ಕಲಾವಿದರಿದ್ದಾರೆ. ಅವರ ಒಪ್ಪಿಗೆಯನ್ನ ಪಡೆಯದೆ ಕ್ಲಬ್ ಆರಂಭದಿಂದ ಈವರೆಗೂ ಕೂಡ ರವಿಕಿರಣ್ ಅವರು ಕಾರ್ಯದರ್ಶಿಯಾಗಿದ್ದು ಕ್ಲಬ್ ನಿರ್ಮಾಣವನ್ನ ಕಾಂಟ್ರಾಕ್ಟ್ ಅನ್ನ ನೀಡದೆ ತಮ್ಮ ಸಹೋದರನಿಗೆ ನೀಡಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ, ವಂಚನೆಯ ಆರೋಪವನ್ನ ಕ್ಲಬ್ನ ಸದಸ್ಯರು ಮಾಡಿದ್ದಾರೆ. ಜೊತೆಗೆ ಕ್ಲಬ್ಗೆ ಸಂಬಂಧಿಸಿದಂತಹ GST, BBMP ಟ್ಯಾಕ್ಸ್ ಸೇರಿದಂತೆ ಹಲವು ತೆರಿಗೆಗಳ ಪಾವತಿ ಮಾಡಿಲ್ಲ, ಹಣವನ್ನ ಪಾವತಿ ಮಾಡದೆ ಅದರ ಹೆಸರಿನಲ್ಲಿ ಕ್ಲಬ್ ಸದಸ್ಯರಿಂದ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಕ್ಲಬ್ ಏನಿದೆ ಇದು ಕೂಡ ನಮ್ಮ KTVಯ ಒಂದು ಅಂಗಸಂಸ್ಥೆ. ಇದು ನಮಗೆ ಸರ್ಕಾರ ಕೊಟ್ಟಿದ್ದು ಕಲಾವಿದರು ಹಾಗೂ ತಂತ್ರಜ್ಞರಿಗೆ ನೆರವಾಗಲಿ, ಒಂದು ಒಳ್ಳೆಯ ಜಾಗ ಸಿಗಲಿ, ಪ್ಲಾಟ್ಫಾರ್ಮ್ ಸಿಗಲಿ ಅಂತ ಸರ್ಕಾರ ಕೊಡ್ತು. ಅದಾದಮೇಲೆ ಸರ್ಕಾರನೂ 3 ಕೋಟಿ ಹಣ ಕೊಡ್ತು. ಆದರೆ ಇವತ್ತು ಅಲ್ಲಿನ ಅವ್ಯವಹಾರಗಳು, ಹಗರಣಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ. ನಾನು ಈ ಅಧ್ಯಕ್ಷನ ಆದಮೇಲೆ ನಾವೆಲ್ಲ ಕಮಿಟಿಯವರೆಲ್ಲ ಸೇರಿ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳಿದಾಗ ನಮಗಲ್ಲಿ ಇವಾಗ ಒಂದು ಸದ್ಯಕ್ಕೆ ಒಂದು ಜಾಗ ಕೊಟ್ಟರು. ಈ 15 ವರ್ಷಗಳು ಕೂಡ ನಮ್ಮನ್ನು ದೂರನೇ ಇಟ್ಟಿದ್ರು. ಸರ್ಕಾರ ಕೊಟ್ಟಿರೋದೇನು ಅಂತಂದರೆ ಕಲಾವಿದರು ತಂತ್ರಗೋಸ್ಕರ. ಆದರೆ ಈ ವ್ಯಕ್ತಿ ತನ್ನ ಪರ್ಸನಲ್ ವಿಷಯನ ಇಟ್ಕೊಂಡು ತನ್ನ ಸ್ವಂತ ತಮ್ಮನಿಗೆ ಟೆಂಡರ್ ಕರೀದೇನೆ ಆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಹಾಗೆ ಇಲ್ಲಿ ಮೆಂಬರ್ಶಿಪ್ ಕೊಟ್ಟರಲ್ಲ, ಪ್ರತಿಯೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಅದಕ್ಕೆ ಯಾರೂ ಕೂಡ ಸೈನ್ ಹಾಕಿಲ್ಲ, ಯಾವ ಅಧ್ಯಕ್ಷನೂ ಸೈನ್ ಹಾಕಿಲ್ಲ, ಯಾರೂ ಹಾಕಿಲ್ಲ. ಆ ಕಮಿಟಿಯಲ್ಲಿ ಯಾರಿಗೂ ಕೂಡ ಅಧಿಕಾರನೇ ಕೊಟ್ಟಿಲ್ಲ. ಅವರೇ ಒಬ್ಬೊಬ್ಬರಿಗೆ 50,000